ರಣಕಹಳೆ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಂಜಯ್ಯನ ಮಠಕ್ಕೆ ಒಂದು ಪ್ರಶ್ನೆ ಇತ್ತು. ನಂಜಯ್ಯನ ಮಠರೆ ಬರೀ 2 ಜೋಡೆತ್ತು ಸಾಕಾ ಮಂಡ್ಯದಲ್ಲಿ ನಿಖಿಲ್ ಗೆಲ್ಲಕ್ಕೆ? ಸಿದ್ದರಾಮಯ್ಯನವರು ಏನು ಬೇಡವಾ? ಸಿದ್ದರಾಮಯ್ಯನವರು ಕೇಳಿಕೊಂಡ್ರು, ಬನ್ನಿ ನನ್ನ ಮಗನ ನಾಮಿನೇಷನ್ ಇದೆ, ನೀವು ಬರಬೇಕು ಸಿದ್ದರಾಮಯ್ಯ ಅವರು ಅಂತ ಹೇಳಿ ನಯವಾಗಿ ತಿರಸ್ಕರಿಸ್ತಾರೆ ಸಿದ್ದರಾಮಯ್ಯನವರು. ಬೇಕಾದ್ರೆ ಒಂದಿನ ಪ್ರಚಾರಕ್ಕೆ ಬರ್ತೀನಿ ನಾನು, ಇವತ್ತೆಲ್ಲ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದಿದ್ರೆ 1 ಗಂಟೆಯ ಅಥವಾ ಅರ್ಧ ಗಂಟೆಯ ವಿಸಿಟ್ ದೊಡ್ಡ ಮಾತಾಗಿರಲಿಲ್ಲ ಸಿದ್ದರಾಮಯ್ಯನವ್ರಿಗೆ. ಏನಾದರೂ ಮೆಸೇಜ್ ಕೊಟ್ಟರೆ ಸಿದ್ದರಾಮಯ್ಯನವರು ಜೋಡೆತ್ತುಗಳಿಗೆ ಅಥವಾ ಮಂಡ್ಯ ಜನರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ? ಸಿದ್ದರಾಮಯ್ಯನವರು ರಾಜ್ಯ ನಾಯಕರು ಮತ್ತು ಸಲಹಾ ಸಮಿತಿ ಅಧ್ಯಕ್ಷರು, ತಮಗೆಲ್ಲ ತಿಳಿದಿರೋ ವಿಚಾರ. ಮೈಸೂರಲ್ಲಿಯೂ ಕೂಡ ಅರ್ಜಿ ಕೊಡಿಸಿರ್ತಕ್ಕಂಥದ್ದು, ಇನ್ನೊಂದು ಕಡೆಯೂ ಅರ್ಜಿ ಕೊಡಿಸಿರ್ತಕ್ಕಂಥದ್ದು. ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಂದಿಲ್ಲ ಅನ್ನೋ ಆಧಾರದ ಮೇಲೇ ಅವ್ರು ಬರೋದಿಲ್ಲ, ಅವ್ರ ಮನಸ್ಸಿಲ್ಲ ಅಂತಕ್ಕಂಥ ತೀರ್ಮಾನ. ಒಂದಿನ ಬರ್ತೀನಿ ಅಂತ ಹೇಳಿದ್ದು ನಾನು ಕೋಟ್ ಮಾಡದೇ ಇಲ್ಲ. ಬರ್ತಾರಲ್ಲ, ಇನ್ನು 2 ದಿವಸ ಇದೆ ಚುನಾವಣೆ. ಬೇರೆ ತರ ಮೆಸೇಜ್ ಹೋಗಿದೆ ಸರ್. ಜನ ಮಾತಾಡ್ತಾ ಇದ್ದಾರೆ, ಸಮುದಾಯಗಳಿಗೆ ಅಂತ ಮಾತಾಡ್ತಾರೆ ಸರ್. ನಮಗೆ ಗೊತ್ತಿಲ್ಲ, ನೀವು ಹೇಳಿ. ರಮಾಕಾಂತ್ ಅವರೇ, ಸಮುದಾಯ ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಅಂತ ಹೇಳ್ತಾರೆ ಸರ್ ಮಂಡ್ಯ ಭಾಗದಲ್ಲಿ. ಕೇಳ್ತಾ ಇದ್ದೀನಿ. ಅವೆಲ್ಲ ಕಲ್ಪಿತವಾಗಿರ್ತಕ್ಕಂಥದ್ದು, ಆಧಾರ ರಹಿತವಾಗಿರ್ತಕ್ಕಂಥದ್ದು. ಅಂತ ಒಬ್ಬ ಪಕ್ಷದ ನಂಬರ್ 1 ನಾಯಕ ನಮ್ಮ ರಾಜ್ಯದವರು ಈ ಕೆಲಸಕ್ಕೆ ಎಳೆಯೋದಿಲ್ಲ. ಇದು ಅವ್ರನ್ನ ತೇಜೋವಧೆ ಮಾಡೋದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿರುವ ಎಷ್ಟು ಸ್ಥಳಗಳಿಗೆ, ಎಷ್ಟು ಒಪ್ಪಂದಗಳಿಗೆ, ಎಷ್ಟು ಮಾತುಕತೆಗಳಿಗೆ ಸಿದ್ದರಾಮಯ್ಯನವರು ಹಾಜರಿರ್ತಾರೆ ಸರ್? ಸಪೋರ್ಟ್ ಮಾಡ್ತಾರೆ? ಅದಕ್ಕೆ ಜವಾಬ್ದಾರಿ ಹಂಚಿಕೊಂಡಿರ್ಬೋದು. ಜವಾಬ್ದಾರಿ ಹಂಚಿಕೊಂಡಾಗ ಇದಕ್ಕೆ ನೀವು ಹೋಗಂತಾರೆ, ಇದಕ್ಕೆ ನೀವು ಹೋಗಂತಾರೆ. ಇದಕ್ಕೆ ಈ ನಾವು ತೇಜಸ್ವಿನವ್ರ ಜೊತೆಗೆ ಹೋಗಿಲ್ಲ ಅಂತ ತಕ್ಷಣ ಮುನಿಸ್ಕೊಂಡಂಗ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷ ಹೊರಟಾಗ ನೀವು ಈ ಕ್ಷೇತ್ರದ ಚೆನ್ನಾಗಿ ಗಮನಿಸಿರ್ತೀನಿ ನೀವು. ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಗೆ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಹೊರಟಾಗ ಇದೇ ಸಿದ್ದರಾಮಯ್ಯ ಸಪೋರ್ಟ್ ಮಾಡಲಿಲ್ವಲ್ಲ ಸರ್? ಅರೆ ಅದು ನೋಡ್ರಿ, ಒಬ್ಬರಿಗೆ ಆಯ್ಕೆ ಮಾಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದು, ವಿರೋಧ ಮಾಡುವಂಥದ್ದು ಇಲ್ಲಿ ಮುಖ್ಯ. ವಿರೋಧ ಮಾಡಿಲ್ಲ, ಇನ್ನೊಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಹೆಸರು ಸೂಚನೆ ಮಾಡಿರ್ಬೋದು, ವಿರೋಧ ಮಾಡಿದಾರನೂ ಇಲ್ಲ. ಈಗ ಒಂದೊಂದು ಸೆಲೆಕ್ಷನ್ ಇರ್ತದೆ, ಆಯ್ಕೆ ಇರ್ತದೆ. ಅದರಾಗ ಒಂದು ಹೆಸರು ಹೇಳುವಂಥದ್ದು ಬಂದಾಗ ಅವ್ರಿಗೆ ವಿರೋಧ ಮಾಡಿದಂಗೆ ಆಗೋದಿಲ್ಲ, ಇದಕ್ಕೆ ಸೂಚನೆ ಮಾಡಿದಂಗೆ ಆಗ್ತದೆ. ತೇಜಸ್ವಿನಿ ಅವರೇ, ಸ್ಪಷ್ಟ ಸಂದೇಶಗಳನ್ನು ನಾವಿಬ್ಬರು ಕೂಡ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಯಾರನ್ನು ಬೇಕಾದ್ರೆ ಧೂಳಿಪಟ ಮಾಡ್ತೀವಿ ಅನ್ನೋ ರೀತಿಲಿತ್ತು ಅವರ ಮಾತಿನ ಧಾಟಿ. ಅದು ಡಿ ಕೆ ಶಿವಕುಮಾರ್ ಅವರಾಗಬಹುದು ಅಥವಾ ಕುಮಾರಸ್ವಾಮಿ ಅವರಾಗಬಹುದು. ಇಬ್ಬರು ನಿಂತರೆ ನಾವೇನು ಬೇಕಾದ್ರೂ ಸಾಧಿಸಬಲ್ಲೆವೋ. ಮಂಡ್ಯ ಜನ, ಮಂಡ್ಯ ವಿಶ್ವಾಸ, ಸ್ಟಾರ್ಗಳೆಲ್ಲ ನಮಗೇನು ಬೇಕಾಗಿಲ್ಲ, ನಮಗೆ ಸ್ಟಾರ್ನ ಅವಶ್ಯಕತೆಗಳಿಲ್ಲ ಅಂತ. ಇವಾಗ ರಾಮನಗರ ಮರ್ತೆ ಹೋಗಿದೆ. ಅವ್ರ ಮನಸ್ಸಿನ ಸ್ಮೃತಿ ಪಟಲದಿಂದ ರಾಮನಗರದಲ್ಲಿ CM ಅವರಿಗೆ ಕೇವಲ 10,000 ಲೀಡ್ ಬರೋಷ್ಟರ ಮಟ್ಟಿಗೆ ಚಾಲೆಂಜನ್ನು ಕೊಟ್ಟರು. ಒಂದು ಮೈನಾರಿಟಿ ಕ್ಯಾಂಡಿಡೇಟ್ 69,000 ಓಟ್ ತಗೊಂಡ್ರು. ಇವೆಲ್ಲ ಸತ್ಯಗಳು. ಮತ್ತು ಇವಾಗ ಅನಿತಾ ಕುಮಾರಸ್ವಾಮಿಯವರು ಮಧುಗಿರಿಯಲ್ಲಿ ಪರಾಭವಗೊಂಡ ಮೇಲೆ ಚನ್ನಪಟ್ಟಣಕ್ಕೆ ಬಂದರು. ಅಲ್ಲಿ ಪರಾಭವಗೊಂಡ ಮೇಲೆ ಮತ್ತೆ ರಾಮನಗರದಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಡಿ ಕೆ ಶಿವಕುಮಾರ್ ಅವರ ಬ್ರದರ್ ನಿಂತರೆ ಡಿ ಕೆ ಅವರಿಗೆ ಮಹಾನ್ ಶಕ್ತಿ ಬರುತ್ತೆ, ಹೊಂದಾಣಿಕೆ ರಾಜಕಾರಣ. ಹಾಗೆಯೇ ಕುಮಾರಸ್ವಾಮಿ ಅವರ ಪತ್ನಿ ನಿಂತರೆ ಡಿ ಕೆ ಅವ್ರದ್ದು ಸಾತಿರುತ್ತೆ, ಅವ್ರಿಗೆ ಇವ್ರ ಸಾತು, ಇವ್ರಿಗೆ ಅವ್ರ ಸಾತು. ಕಂಡವ್ರ ಮಕ್ಕಳು ನಿಂತರೆ ಇರಲ್ಲ. ಇದು ಜನ ನೋಡಿದ್ದೀವಿ. ನಾನು ಜನರ ಈ ವಿವೇಚನೆಗೆ ಬಿಡ್ತೀನಿ. ಮಂಡಿಗೆ ಬಂದರೆ ಸುಮಲತಾ ಅವರು ನಮ್ಮ ಅಭ್ಯರ್ಥಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇತ್ತು, ಜನರದೆಲ್ಲ ಅಪೇಕ್ಷೆ ಇತ್ತು. ಆದರೆ ಅಂಬಿ ಅವರಿಗೆ, ಅಂಬರೀಷ್ ಅವರಿಗೆ ಎಲ್ಲ ವರ್ಗಗಳಲ್ಲಿ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಕೂಡ ಜನಾನುರಾಗಿಯಾಗಿದ್ದರಿಂದ ಅವರು ಇವತ್ತು ಅಭಿಷೇಕ್ ಅವ್ರನ್ನು ಕಣಕ್ಕಿಳಿಸ್ಬೋದಾಗಿತ್ತು, ಅಂಬಿಯ ಪುತ್ರನನ್ನ ಕಣಕ್ಕಿಳಿಸ್ಬೋದಾಗಿತ್ತು. ಹಾಗಲ್ಲ, ಅಂಬಿಯ ಪುತ್ರ ಚಿತ್ರರಂಗದಲ್ಲೇ ಅವನು ಬೆಳೀಲಿ ಎನ್ನುವಂತ ತಂದೆಯ ಆಶಯವನ್ನ ನೋಡಿ ಇವತ್ತು ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಫಸ್ಟ್ ಅವರು ಕಾಂಗ್ರೆಸ್ನಲ್ಲಿ ಕೇಳಿದ್ದು. ಕಾಂಗ್ರೆಸ್ನವರು ಡಿನೇ ಮಾಡಿದ ಮೇಲೆ ಮೈತ್ರಿ ಧರ್ಮ ಎಷ್ಟು ಮಟ್ಟಿಗೆ ಫಾಲೋ ಆಗ್ತಾ ಇದೆ, ಪಾಲನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇಡಮ್, ಯಾರಾದ್ರೂ ಸುಮಲತಾ ಅವ್ರ ಪರವಾಗಿ ಒಂದು ಫ್ಲಾಗ್ ಹಾರಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾಣಿಸ್ಕೊಂಡ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಾರೆ, ಆಚೆ ಕಳಿಸ್ತಾ ಇದ್ದಾರೆ, ಡಿಸ್ಮಿಸ್ ಮಾಡ್ತಾ ಇದ್ದಾರೆ. ಕಟ್ಟಪ್ಪಣೆ ಫರ್ಮಾನ್. ರಮಕಾಂತ್, ಇವತ್ತೊಂದು ಸಂದರ್ಭ ನೋಡ್ಬೇಕು ನೀವು. ಮಂಡ್ಯದಲ್ಲಿ ಯಾವುದೇ ಸ್ಥಳೀಯ ಕಾಂಗ್ರೆಸ್ಸಿಗರು ಅಲ್ಲಿಲ್ಲ. ಶಿವಕುಮಾರ್ ಅವರು ಹೊರಗಿನಿಂದ ಬಂದವರು. ಈ ಮಾತನ್ನ ಕಾಂಗ್ರೆಸ್ನಿಂದ ಬಂದಿದ್ದಂತ ಒಬ್ಬ ಪ್ರತಿನಿಧಿಯ ಬಯಲು ಕೇಳಿದೆ ನಾನು ಬೆಳಗ್ಗೆ ಡಿಬೇಟಲ್ಲಿ ಕೂತಿದ್ರವರು. ಸುಮಲತಾ ಅವ್ರು ಹೇಳಿರೋದೇನು, ಇದು ನಮ್ಮ ಕ್ಷೇತ್ರ. ರಮ್ಯಾ ಅವ್ರು ಸೋತಿದ್ದು ಕೂಡ 5,000ದಲ್ಲಿ. ಮತ್ತೆ ಸಿದ್ದರಾಮಯ್ಯನವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಉಳಿಸ್ಕೋಬೇಕು ಅಂತ ಫೈಟ್ ಮಾಡಿದವರು ಅಂತ ಅವರು ಹೇಳ್ತಾ ಇದ್ರು. ಇವತ್ತು ನಂಜಯ್ ಮಠ್ ಸರ್ ಕೂತಿದ್ದಾರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಬಿಡ್ತೀನಿ. ಮಾನ್ಯ ಯಡಿಯೂರಪ್ಪಾಜಿ ಅವರು ಮಂಡ್ಯದವರು, ನಮ್ಮ ಮಂಡ್ಯದವರು, ಬೂಕನಕೆರೆಯವರು. ಮಾನ್ಯ SM ಕೃಷ್ಣಾಜಿ ಅವರು ನಮ್ಮವರು. ಈಗ ಹಿಂದೆ ಕಾಂಗ್ರೆಸ್ನಲ್ಲೇ ಸಾಧನೆಗಳನ್ನ ಮಾಡಿದಂಥವ್ರು. ಸೋನಿಯಾಜಿ ಚೆನ್ನಾಗಿ ನಡೆಸ್ಕೊಂಡ್ರು, ಅದ್ರ ರಾಹುಲ್ ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂಥ ರೀಸನ್ ಕೊಟ್ಟು ಬಂದವರು. SM ಕೆ ಮನಸ್ಸು ಮಾಡಿದಿದ್ರೆ ಅವರ ಹೆಣ್ಣು ಮಕ್ಕಳನ್ನ ರಾಜಕಾರಣಕ್ಕೆ ತರಕಾಗ್ತಿರ್ಲಿಲ್ವಾ?
ಎಸ್ ಎಂ ಕೆ ಪಾತ್ರ, ಡಿ ಕೆ ಶಿ ಅವರ ಬೆಳವಣಿಗೆಯಲ್ಲಿ ಎಸ್ ಎಂ ಕೆ ಪಾತ್ರ ಇದೆಯಾ ಇಲ್ವಾ? ಅವರ ಪೋಷಕತ್ವ ಇದೆಯಾ ಇಲ್ವಾ? ಅದೇ ರೀತಿ ಅವ್ರ ಅಳಿಯಂದ್ರನ್ ತರಕಾಗ್ತಿರ್ಲಿಲ್ವಾ? ಹಣ ಇರ್ಲಿಲ್ವಾ? ಜಾತಿ ಇರ್ಲಿಲ್ವಾ? ಮುತ್ಸದಿತನ ಇರ್ಲಿಲ್ವಾ? ಮಂಡ್ಯದಲ್ಲಿ ಒಂದೇ ನಿಮಿಷ, ಮಂಡ್ಯದಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ಯಾವಾಗ ವೀರಣ್ಣಗೌಡ್ರು, ಎಚ್ ಕೆ ವೀರಣ್ಣಗೌಡ್ರು ಒಂದು ಹೆಬ್ಬುಲಿ ಅವತ್ತಿನ ಕಾಲಕ್ಕೆ PSP ಇಂದ SMK ಯೌವನದ ದಿನಗಳಲ್ಲಿ ಕಾಲಿಟ್ಟಾಗ ಮೊಟ್ಟ ಮೊದಲ ಬಾರಿಗೆ SMK ಮೂಲಕ ಅವರನ್ನ ಮಣಿಸ್ತಾರೆ. ಅದೇ SMK ಅವರು, ಕೃಷ್ಣಾಜಿಯವರು, ಇಂದಿರಾಜಿಯವರ ಹತ್ಯೆಯ ನಂತರ ನಡೆದಂತ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ಅವರಿಗೆ ತುಂಬಾ ಮತ ಸಿಕ್ಕುತ್ತೆ. ಮಂಡ್ಯದಲ್ಲಿ ಅನಿರೀಕ್ಷಿತವಾಗಿ ಏನು ನಿತ್ಯ ಸಚಿವ ಶಂಕರೇಗೌಡರನ್ನ 10 ರೂಪಾಯಿ ದುಡ್ಡು ಕೊಟ್ಟು ಗೆಲ್ಲಿಸ್ತಾರೆ. ಮಂಡ್ಯದ ಸ್ವಾಭಿಮಾನವನ್ನು ಕೆರಳಿಸಿದಾಗ ಇವತ್ತು ಸುಮಲತಾ ಅವರ ನಡೆ, ನಾವು ಜನರ ಮನಸ್ಸು, ಮತದಾರರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬಿಜೆಪಿ ನಮ್ಮ ಕಾರ್ಯಕರ್ತರ ಮಾತಿಗೆ ಹೋಗ್ಬಿಟ್ಟು ಮಾನ್ಯ ಯಡಿಯೂರಪ್ಪಾಜಿ ಅವರು, ಮಾನ್ಯ ನಮ್ಮ ಹೈಕಮಾಂಡ್ ಅಮಿತ್ ಶಾ ಜಿ ಅವರು ಇವತ್ತು ಸುಮಲತಾ ಅವರನ್ನ ನಾವು ಬೆಂಬಲಿಸಿದ್ದೀವಿ. ಮಾಧವ ಪ್ರಕಾಶ್ ಅವರೇ, ಸರ್ ಇವತ್ತು ನಾಮಿನೇಷನ್ ಆಗಿದ್ದು ಮಂಡ್ಯ, ಹಾಸನ್, ತುಮಕೂರಲ್ಲಿ ದೇವೇಗೌಡರು, ಹಾಸನಿಂದ ಪ್ರಜ್ವಲ್, ಮಂಡ್ಯದಿಂದ ನಿಖಿಲ್, ಈ 3 ಜನ ನಾಮಿನೇಷನ್ ಮಾಡಿದಾಗಲೂ ಕೂಡ ಎಲ್ಲಾದರೂ ಒಂದು ಕಡೆ ಸಿದ್ದರಾಮಯ್ಯನವರು ಮೈತ್ರಿ ಪಕ್ಷದ ಮುಂದಾಳಾಗಿ ಮುಂದೆ ನಿಂತ್ಕೊಂಡು ಕಾಣಿಸ್ಕೊಳ್ಬಹುದಾಗಿತ್ತು ಸರ್. ತುಂಬ ಅಸಾಧ್ಯದ ಕೆಲಸ ಏನು ಆಗಿರಲಿಲ್ಲ. ಈ 3 ಕಡೆನೂ ಸಿದ್ದರಾಮಯ್ಯನವರ ಗೈರು ಕಾಣಿಸುತ್ತೆ ಸರ್, ನೋಡೋದ್ರೆ ಕಾಣಿಸುತ್ತೆ. ತುಮಕೂರಲ್ಲಿ ಯಾರಿದ್ರು? ದೇವೇಗೌಡರ ಪಕ್ಕ ತುಮಕೂರಲ್ಲಿ ಯಾರಿದ್ರು? ಫಸ್ಟ್ ಕ್ವಶನ್ ಅಂದು ಪರಮೇಶ್ವರ್ ಅವರು ಬಿಡಿ, ಅನಿವಾರ್ಯತೆ, ಪರಮೇಶ್ವರ್ಗೆ ಅನಿವಾರ್ಯತೆ ಇರಬಹುದು, DCM ಆಗಿದ್ದಾರೆ ಅವರು, ಹಾಜರಾಗಿರಬಹುದು. ಹಾಸನಲ್ಲಿ ಯಾರೂ ಇಲ್ಲ, ಮಂಡ್ಯದಲ್ಲೂ ಯಾರೂ ಇಲ್ಲ, ಸಿದ್ದರಾಮಯ್ಯವರು ಕಾಣಿಸಲ್ಲ, ತುಮಕೂರಲ್ಲೂ ಕಾಣಿಸಲ್ಲ. ಸಿದ್ದರಾಮಯ್ಯನವರು ಸ್ಪಷ್ಟ ಮೆಸೇಜ್ ಏನಾದರೂ ಇದೆಯಾ ಸರ್? ರಮಾಕಾಂತ್, ನಮ್ಮ ನಂಜಯ್ಯನ ಮಠ ಅವರು ತೊಳಲಾಡ್ತಾ ಇದ್ರು ಪಾಪ ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ಳುವಾಗ. ಅವ್ರಿಗೆ ಗೊತ್ತಿದೆ ಎಲ್ಲ, ನಂಜಯ್ಯನ ಮಠ ಅವರಿಗೆ ಸಿದ್ದರಾಮಯ್ಯ ಯಾವ ನಿಲುವನ್ನು ತಗೊಂಡಿದ್ದಾರೆ ಅಂತ ಅನ್ನೋದು ತುಂಬ ಸ್ಪಷ್ಟವಾಗಿ ಕರಾರುವಾಕ್ಕಾಗಿ ಗೊತ್ತಿದೆ. ನೋಡಿ, ಸಿದ್ದರಾಮಯ್ಯನವರು ನೀವು ಹೇಳಿದ ಪ್ರಶ್ನೆ ಹಾಗೆ 3 ಕಡೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ನೋಡಿ, ಹಾಸನದ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಆ ಕಾರ್ಯಕರ್ತರು ನಾಯಕರುಗಳು, ಮುಖಂಡರುಗಳು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಭಾಗವಹಿಸಿದ್ರಲ್ಲ ಸಭೆ ಒಳಗೆ, ಸಮಾಲೋಚನಾ ಸಭೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡಿ, ಬೇಡ ಇದು ಎಲ್ಲರೂ ಸಹಕರಿಸಿ ಅಂತ, ಮೈತ್ರಿ ಧರ್ಮ ಪಾಲಿಸಿ ಅಂತ ಅಂದ್ಬಿಟ್ಟು ಎಲ್ಲರೂ ಅಳಲನ್ನು ತೋಡ್ಕೊಂಡ್ರು. ಆ ಅಳಲು ಏನಿತ್ತು ಅಂತ ಅಂದ್ರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅಂತ. ಅವಾಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಗೊತ್ತಾ, ಖಾಸಗಿಯಾಗಿ ಅಂತಂದ್ರೆ, ಇದು ಬಹಿರಂಗವಾಗಿ ಯಾರು ಹೇಳಿಲ್ಲ, ಸಭೆಯಲ್ಲಿ ಭಾಗವಹಿಸಿದವ್ರು ಹೇಳಿದ್ರು. ನೋಡಿ, ರಾಹುಲ್ ಗಾಂಧಿ ಅವರು ನನಗೊಂದು ಆದೇಶವನ್ನು ಕೊಟ್ಟರು, ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ, ಲೋಕಸಭಾ ಚುನಾವಣೆಯವರಿಗೆ ನೀವು ಸಹಕರಿಸ್ಕೊಂಡು ಹೋಗಿ ಅಂತ. ನಾನು ಸಹಕರಿಸ್ಕೊಂಡು ಹೋಗ್ತಾ ಇದ್ದೀನಿ. ಮೇ 23 ಚುನಾವಣೆಯ ಫಲಿತಾಂಶ ಬಂದ ಮರುಗಳಿಗೆಯಿಂದ ನಾನು ನನ್ನದೇ ಆದ ನಿರ್ಧಾರವನ್ನು ತಗೊಳ್ತೀನಿ ಅಂತ ಸಿದ್ದರಾಮಯ್ಯನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಅದನ್ನು ಸಮರ್ಥಿಸುವ ರೀತಿಯಲ್ಲಿ ನೋಡಿ, ಅವರು ಅನಿತಾ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿದ್ದಾರೆ, ಆದ್ರೂ ಕುಮಾರಸ್ವಾಮಿ ಅವರು ಹೋಗಲಿಲ್ಲ. ಕುಮಾರಸ್ವಾಮಿ ಅವರು ಯಾಕೆ ಹೋಗ್ಲಿಲ್ಲ? ಅವ್ರಿಗೊಂದ್ ರೀತಿ ಸಹಜವಾಗಿ ಹೇಳಿದ್ರು, ಯಾರ ಮನೆಗೂ ಭಿಕ್ಷೆ ಕೇಳ್ಕೊಂಡು ಹೋಗಲ್ಲ ನಾನು, ವೋಟ್ ಕೇಳಲಿಕ್ಕೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರಲ್ಲ. ಅವಾಗ ಅನಿತಾ ಕುಮಾರಸ್ವಾಮಿ ಅವರು ಸಹಜವಾಗಿ ಹೇಳಿರ್ಬೋದು, ನೀವು ಪ್ರತಿಷ್ಠೆಯನ್ನ ಮಾಡಿಕೊಂಡು ಯಾರ ಮನೆಗೂ ಭಿಕ್ಷೆ ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಅಂದಿದ್ದೀರಿ. ಸಿದ್ದರಾಮಯ್ಯನವರು ಬರದೇ ಇದ್ರೆ ಕಷ್ಟ ಆಗುತ್ತೆ. ನೋಡಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕುರುಬ ಸಮುದಾಯದ ಮತ ಬ್ಯಾಂಕ್ ಸುಮಾರು 2 ಲಕ್ಷಕ್ಕೂ ಅಧಿಕ ಮತ ಬ್ಯಾಂಕ್ ಇದೆ. ಆದ್ರಿಂದ ಹೋಗೊಂದು ಮಾತನ್ನು ರಿಕ್ವೆಸ್ಟ್ ಮಾಡುವಂತ ಹೋಗಿರ್ಬೋದು. ಆದ್ರೆ ಸಿದ್ದರಾಮಯ್ಯನವರು ನಿನ್ನೆ ಮಾಧ್ಯಮಗಳಿಗೆ ಉತ್ತರ ಕೊಡ್ತಾ ಒಂದು ಮಾತನ್ನ ಹೇಳಿದ್ರು, ಏನ್ ನೀವು ಹೋಗೋದಿಲ್ವಾ ಅಲ್ಲಿಗೆ ಅಂದ್ರೆ, ಇಲ್ಲ ಅದನ್ನು ಬಿಡುವಿಲ್ಲ. ಯಾಕೆ ಹೋಗೋದಿಲ್ಲ? ಹೋಗ್ಬೋದಲ್ಲ, ಒಂದು ಸ್ವಲ್ಪ ಮೈಸೂರಿಂದ ಅಲ್ಲಿಗೆ ತುಂಬಾ ಸ್ವಲ್ಪ ದೂರ ಅಲ್ವೇ ಅಂದಾಗ, ಏನ್ರಿ ನನಗೆ ಇನ್ನೇನು ಕೆಲಸ ಇಲ್ವಾ, ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ, ಅಲ್ಲೆಲ್ಲ ಹೋಗ್ಬೇಕು, ದುರ್ಗಕ್ಕೆ ಹೋಗ್ಬೇಕು ಅಂದ್ರು. ದುರ್ಗ ಅದರ ಅರ್ಥ ಏನು? ಅದರ ಅರ್ಥ ಏನು ಅಂತಂದ್ರೆ, ಟೋಟಲ್ ಆಗಿ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ನೋಡಿ ರಮಾಕಾಂತ್, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚಿಗರಿಗೌಡ ಅಂತ ಅಂದ್ಬಿಟ್ಟು ಕುರುಬ ಸಮುದಾಯದವರೊಬ್ರು ನಾಗಮಂಗಲದಿಂದ ಶಾಸಕರಾಗಿದ್ರು. ಅದಕ್ಕೆ ಮೊದಲು MC ಮರಿಯಪ್ಪ ಅನ್ನೋರು ಶಾಸಕರಾಗಿದ್ರು, ಅವರು ನಿಜಲಿಂಗಪ್ಪನವರ ಸಂಪುಟದಲ್ಲಿ ಸಚಿವರಾಗಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ N ಭಾಸ್ಕರಪ್ಪ ಅಂತ ಕುರುಬ ಸಮುದಾಯದ ಲೀಡರ್ ಗೆದ್ದಿದ್ರು. ದೇವೇಗೌಡರ ಗರಡಿ ಒಳಗೆ 1996ರಲ್ಲಿ ಲೋಕಸಭಾ ಸದಸ್ಯರಾಗಿದ್ರು. ಇನ್ನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ
ರೇವಣ್ಣ ಅವರನ್ನ ದೊಡ್ಡೇಗೌಡ ಅನ್ನೋರು ಪರಾಭವಗೊಳಿಸಿ ಕುರುಬ ಸಮುದಾಯದ ಅವರು ದೊಡ್ಡೇಗೌಡರು ಶಾಸಕರಾಗಿದ್ರು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಕುರುಬ ಮತ ಬ್ಯಾಂಕ್ ಇದೆ. ಈ ಕುರುಬ ಮತ ಬ್ಯಾಂಕ್ ಅನ್ನ ಓಲೈಸೋ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರನ್ನ ಅವ್ರು ಕರೆದಿದ್ದಾರೆ. ಸಿದ್ದರಾಮಯ್ಯನವ್ರು ಹೋಗಿಲ್ಲ ಅಂದ್ರೆ ತುಂಬಾ ಸ್ಪಷ್ಟವಾದ ಸಂದೇಶ ಹೋಗಿದೆ. ಕುರುಬ ಮತ ಬ್ಯಾಂಕ್ ಜೊತೆಗೆ ಮತ ಬ್ಯಾಂಕ್, ಹಿಂದುಳಿದವರು, ದಲಿತರು, ದೇ ಮೇ ನಾಟ್ ಗೋ ವಿತ್ ಜೆಡಿಎಸ್. ಫೈನ್. ಹಾಗಾದ್ರೆ ಈ ಎಲೆಕ್ಷನ್ ನಲ್ಲಿ ಕುರುಬ ಸಮುದಾಯವೂ ಸೇರಿದಂತೆ ಹಿಂದುಳಿದ ದಲಿತ ವರ್ಗಗಳ ಮತಗಳು ಎಷ್ಟು ಮಟ್ಟಿಗೆ ನಿರ್ಣಾಯಕ, ಅವ್ರು ಯಾರ ಜೊತೆಗೆ ಇರಬೇಕು ಇರಬಾರದು ಅನ್ನೋ ಸೂಚನೆ ಸಿಗ್ತಾ ಇದೆಯಾ? ಒಂದು ಪ್ರಶ್ನೆ. ಜೊತೆಗೆ ಕುಮಾರಸ್ವಾಮಿ ಅಂತ ನಾಯಕ, ಕರ್ನಾಟಕದ ಮುಖ್ಯಮಂತ್ರಿ, ತಮ್ಮ ಮಗನನ್ನ ಮಂಡ್ಯದಂತ JDS ನ ಭದ್ರಕೋಟೆಯಲ್ಲಿ ಗೆಲ್ಲಿಸಿಕೊಳ್ಳಲಾರ? ಸುಮಲತಾ ಅವರಿಗೆ ವೋಟ್ ಮಾಡಿ ಏನಾಗಬೇಕಾಗಿದೆ ಅಂತ ಮತದಾರ ಥಿಂಕ್ ಮಾಡ್ತಾನ? ಅಥವಾ ಸುಮಲತಾ ಅವ್ರನ್ನ ಯಾಕೆ ಗೆಲ್ಲಿಸಬಾರದು, ನಮ್ಮ ಮಂಡ್ಯದಲ್ಲಿ ಅಭ್ಯರ್ಥಿ ಇರಲಿಲ್ವಾ, ಈ ಚಿಂತನೆ ಕೂಡ ಮಾಡ್ತಾನ? ಚರ್ಚೆ ಮುಂದುವರಿಸ್ತೀನಿ ಬೇಕಾದ್ಮೇಲೆ.